33,051 ರೂಪಾಯಿ ಡೀಸೆಲ್ಲು, 363 ಲೀಟ್ರು ಗುರು ಈ ಬಸ್ಗೆ. ಏನು ಗುರು ಜನ ಇಲ್ಲಿ. ನಮಸ್ಕಾರ ಕರ್ನಾಟಕ, ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಗೋವರ್ಧನ್ ಥಿಯೇಟ್ರ್ ಕಡೆ ಹೊರಟಿದ್ದೀನಿ. ಏನಕ್ಕೆ ಗೋವರ್ಧನ್ ಥಿಯೇಟ್ರ್ ಕಡೆ ಅಂದರೆ ಬನ್ನಿ ಹೇಳ್ತೀನಿ. ಈ ಜನ ಜಾತ್ರೆ ನೋಡಿ ಒಂದ್ಸರಿ. ಏನು ಗುರು ಜನ ಇಲ್ಲಿ. ಇದು ವಿಜಯಾನಂದ ವೇರಲ್ ಟ್ರಾವೆಲ್ಸ್. ಅದೆಲ್ಲಿಂದ ಬರ್ತಾರೋ ಎಲ್ಲಿಗೆ ಹೋಗ್ತಾರೋ ಒಂದು ಗೊತ್ತಿಲ್ಲ ಗುರು. ದಿನ ನೋಡಿ ದಿನ ಇಷ್ಟೇ ಜನ ಇರ್ತಾರೆ. ವೀಕೆಂಡಲ್ಲಂತೂ ಕೇಳಂಗೆ ಇಲ್ಲ, ಅಷ್ಟು ಜನ ಇಲ್ಲಿ. ಅದರಲ್ಲೂ ಈ VRL ಟ್ರಾನ್ಸ್ಪೋರ್ಟ್ ಅವರು ಎಷ್ಟು ಸಾವಿರ ಬಸ್ಗಳು ಮಡಗೋರೋ ಗೊತ್ತಿಲ್ಲ. SRS, ARL, ಅಬ್ಬಬ್ಬಾ ಇದು ನೋಡ್ರಿ, VRL ಮಲ್ಟಿ ಆಕ್ಸಲ್ iShift B11R. ಸೊ ಈ ಬಸ್ಸು ತುಂಬ ಕಾಸ್ಟ್ಲಿ ಬಸ್ಸು ಕಂಪೇರ್ ಮಾಡಿದ್ರೆ ಬೇರೆ ಬಸ್ಗಳಿಗೆಲ್ಲ. ಸೂಪರ್ ಬಸ್ ಎಕ್ಸ್ಪೀರಿಯನ್ಸ್, ಮಗುವಿನಂತೆ ಆರಾಮಾಗಿ ಮಲಗಿರಿ. ಸೊ ನಾನು ಬುಕ್ ಮಾಡಿರೋ ಬಸ್ಸು ಸೇಮ್ ಬಸ್ಸೇ, ಬಟ್ VRLದಲ್ಲ, ಸೀಬರ್ಡ್ ಅವ್ರದ್ದು. ಸೊ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಸೀಬರ್ಡ್ದು ಒಂದು ಸರಿ ಇನ್ಸಿಡೆಂಟ್ ಆಗಿತ್ತು ಅಂತ. ನಾನು ಅವ್ರ ಆಫೀಸಲ್ಲಿ ಕೂತಿದ್ದೆ, ಇಲ್ಲಿ ಯಾರೋ ಅಣ್ಣ ನೋಡಿದೆ, ಅವರು ಮೊಬೈಲ್ ನೋಡ್ಕೊಂಡೇ ಮಲ್ಕೊಂಬಿಟ್ಟಿದ್ರು. ಸ್ವಲ್ಪ ನಗು ಬಂತು ನನಗೆ, ಯಾಕೆ ಅವ್ರ ವಿಚಾರ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಆಮೇಲೆ ನನ್ನ ಬಸ್ ಬಂತು ಗುರು. ನನ್ನ ಬಸ್ ನೋಡ್ರಿ, ಸೀಬರ್ಡ್. ಪೆನ್ನಲ್ SL4. ಹಾಂ ಸರಿ, ಇದು ಲಗೇಜ್ ಗಾಡಿ ಬಂದಿದೆ. ಸೇಮ್ 9600 B11R. ಸೊ ಇದರಲ್ಲಿ B11R, B8R ಅಂತ ಎರಡು ಬರ್ತದೆ. ಸೊ B11R ಓಲ್ಡ್, B8R ಸ್ವಲ್ಪ ಹೊಸದು. ಇನ್ನೊಂದು CLX ಅಂತ ಬರುತ್ತೆ, ಅದು ಅಂದರೆ ಲಕ್ಸುರಿ ಎಡಿಷನ್ನು. ಇದಕ್ಕಿಂತ ಇನ್ನೂ ಲಕ್ಸುರಿ ಆಗಿರುತ್ತೆ. ಇದು ನನ್ನ ಸೀಟು. ನಾನು ಲೋವರ್ ಸೈಡ್ ಬುಕ್ ಮಾಡಿದ್ದೆ. ಒಂದು ಸರಿ ಹಿಂಗೆ ಚಪ್ಪಲಿ ಬಿಟ್ಟಿದ್ದೆ ಗುರು ಅಲ್ಲಿ. ನಂದು ಸ್ಟಾಪು ಬಂದು ಇಳ್ಕೊಳೋಷ್ಟ್ರೊಳಗಡೆ ಯಾವನೋ ದೆಬ್ಬಡಿದ್ದ ಬೋಳಿ ಮಗ. ಅದಕ್ಕೆ ಅಲ್ಲಿ ಬಿಡೋಕ್ಕೆ ಭಯ, ಅದಕ್ಕೆ ಒಳಗಡೆ ತುರುಗ್ಬಿಡ್ತೀನಿ. ಸೊ ಹಿಂಗೆ ಇಲ್ಲಿ ಚಾರ್ಜರ್ ಪಾಯಿಂಟ್ ಇದೆ, ಮೊಬೈಲ್ ಹೋಲ್ಡರ್ ಕೂಡ ಇದೆ. ಸೊ ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟು AC ಚೆಕ್ ಮಾಡಿದೆ. AC ತುಂಬ ಚಿಲ್ಡಾಗಿ ಬರ್ತಾಯಿತ್ತು. 2 ಲೈಟ್ ಬಡನ್ ಕೊಟ್ಟಿದ್ರು, ಲೈಟ್ ಕೂಡ ಬರ್ತಾ ಇರಲಿಲ್ಲ. ಸೊ ಬಸ್ ಒಳಗಡೆ ಬಂದು ಈಗ ಬೋರ್ಡಿಂಗ್ ಆಗಿದ್ದೀನಿ. 10:50 ಬರಬೇಕಾಗಿತ್ತು ಬಸ್ಸು, ಬಟ್ ಲೇಟ್ ಆಯಿತು. ಇವಾಗ ಟೈಮು 11:07, ಅಂದರೆ 20 ನಿಮಿಷ ಲೇಟಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ಕು ಈ ಟೈಮಲ್ಲಿ ತುಂಬ ಬಸ್ಗಳು ಜಾಸ್ತಿ ಇರ್ತವೆ. ಸೊ ನಾನು ಎಲ್ಲಿ ಬೋರ್ಡಿಂಗ್ ಆಗಿರೋದು ಅಂದರೆ ಗೋವರ್ಧನ್ ಯಶವಂತಪುರ. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸು. ಏನಕ್ಕೆ ಅಂದರೆ ನಾನು ಬುಕ್ ಮಾಡಿರೋದು ಬಂದ್ಬಿಟ್ಟು ಸೀಬರ್ಡ್. ಸೊ ಮುಂಚೆ ಎಲ್ಲ VRL ಹೋಗ್ತಾಯಿದ್ದೆ. ಸೊ ಈಗ ನಾನು ಸೀಬರ್ಡ್ನ ಚೂಸ್ ಮಾಡಿಕೊಂಡೆ. ಇದು ಬಸ್ ಬಂದ್ಬಿಟ್ಟು Volvo 9600 ಮಲ್ಟಿ ಆಕ್ಸಲ್ iShift. ನಾವೀ ಮುಂಚೆ ವೀಡಿಯೋದಲ್ಲಿ ನೋಡಿದ್ದೀರಾ ಬಸ್ಸು ಹೆಂಗಿದೆ ಅಂತ. ಸೊ ಇದು ಮಲ್ಟಿ ಆಕ್ಸಲ್ ಏನಕ್ಕೆ ಚೂಸ್ ಮಾಡ್ತೀನಿ ಅಂದರೆ, ನಮಗೆ ಎಲ್ಲೂ ಈ ಗುಂಡಿ ಹಂಸು ಆ ಥರ ಹೋದಾಗ ಎತ್ತಾಕಲ್ಲ, ದಡ್ಕೊಂಬಡ್ಕ ಅಂತ. ಸೊ ಸಖತ್ತಾಗಿ ಫೀಲ್ ಇದೆ. ಆ್ಯಂಡ್ ಇದು ನೋಡ್ಬೋದು, ಇದು ನನ್ನ ಸೀಟು. ಸೊ ಇಲ್ಲಿ ಕಾಂಪ್ಲಿಮೆಂಟ್ರಿ ವಾಟರ್ ಬಾಟ್ಲ್ ಕೂಡ ಕೊಟ್ಟಿದ್ದಾರೆ. ಸೊ Volvo. ಸೊ ನಂದು ಲೋವರ್ ಬರುತ್ತೆ, ಅಂದರೆ ಕೆಳಗಡೆ. ಸೊ ಮೇಲ್ಗಡೆ ಒಂದು ಸೀಟ್ ಇದೆ. ಸೊ 2+1. ಇದು ನಾನು ಮಾಡಿರೋದು ಸಿಂಗಲ್ ಸೀಟ್, ಓಕೆನಾ. ಸೊ ನೋಡೋಣ, ನಿದ್ದೆ ಬರ್ತಾಯಿದೆ ಆಲ್ರೆಡಿ ನನಗೆ. ಬಸ್ಸು ಹೊರಟಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ, ಮಲ್ಕೊಂಡು ಬೆಳಗ್ಗೆ ಎದ್ದೇಳಬೇಕು. ಆ್ಯಕ್ಚುಲಿ ಇದು ಮುಂಬೈ ಗಾಡಿ. ಸೊ ಬೆಂಗಳೂರು ವಯಾ ಹುಬ್ಳಿ ಮುಂಬೈ ಹೋಗುತ್ತೆ. ಸೊ ಇದು ಹುಬ್ಳಿ ಒಳಗಡೆ ಹೋಗೋದಿಲ್ಲ, ಹುಬ್ಳಿ ಅಲ್ಲಿ ಬೈಪಾಸಲ್ಲಿ ಇಳಿಸ್ತಾರಂತೆ. ಮಾರ್ನಿಂಗ್ 5:40 or 6ಗೆ ರೀಚ್ ಆಗ್ತೀವಿ ಹುಬ್ಳಿ. ಸೊ ಅಲ್ಲಿಂದ ನಾನು ಹೋಟೆಲ್ ಚೆಕ್ ಇನ್ ಆಗಬೇಕು. ಸೊ ಹೋಟೆಲ್ ಚೆಕ್ ಇನ್ ಆಗಿ ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡು, ಸೊ ಹಿಂಗೆ ನೋಡೋಣ. ನಿದ್ದೆ ಬರ್ತಾಯಿದೆ. ಗುಡ್ ನೈಟ್ ಆ್ಯಂಡ್ ಸಿ ಯು ಮಾರ್ನಿಂಗ್ ಗೈಸ್. ಗುಡ್ ನೈಟ್. ನಮಸ್ಕಾರ ಗುರು. ಸೊ ನಾವಿವಾಗ ನೆಲಮಂಗಲದಲ್ಲಿದ್ದೀವಿ. ನೀವು ನೋಡ್ಬೋದು ಸೀಬರ್ಡ್
9600S ವೋಲ್ವೋ ಮಲ್ಟಿ ಆಕ್ಸೆಲ್. ಸೊ ಇದು ನೋಡಿ, ಇಲ್ಲಿ ಆ್ಯಕ್ಚುಲಿ ನೀವು ನೋಡ್ಬೋದು, ಇಲ್ಲಿ 3 ಪಂಪ್ ಇದೆ, 1 2 3. ಬಟ್ ಈ ಬಸ್ಸು ಎಷ್ಟು ಉದ್ದ ಇದೆ ಅಂದರೆ ನಿಮಗೆ ಲೈವಾಗಿ ತೋರಿಸ್ತಿದ್ದೀನಿ. ಸೊ ಇಲ್ಲಿಂದ ಹಿಡಿದು ಲಾಸ್ಟ್ವರೆಗೂ ಅಂದರೆ ಇಷ್ಟು ಉದ್ದ ಇದೆ. ಆ್ಯಕ್ಚುಲಿ ಇದು ಏಷ್ಯಾಸ್ ಲಾಂಗೆಸ್ಟ್ ಬಸ್ ಅಂತಲೂ ಫೇಮಸ್ ಆಗಿದೆ, ಸೀಬರ್ಡ್ ಅಂದರೆ ವೋಲ್ವೋ 9600. ಸೊ ಹೆಂಗಿದೆ, ಸಾಕಾಗಿದೆ. ನಾ ಇದರಲ್ಲೇ ಜರ್ನಿ ಮಾಡ್ತಾ ಇರೋದು, ಮಸ್ತಾಗಿದೆ. ಸೊ ಈ ಮಲ್ಟಿ ಆಕ್ಸಲ್ ಅಂತ ಏನಿದೆಯಲ್ಲ, ಸೊ ಅದೇ ಮೇನ್ ರೀಸನ್ ಇದರಲ್ಲಿ ಒಳ್ಳೆ ಕಂಫರ್ಟ್ ರೈಡ್ ಸಿಗುತ್ತೆ. ಹೆಂಗೆ ಅಂದರೆ ಹಂಪ್ಸ್ ಬಂದಾಗ ಎತ್ತಾಕಲ್ಲ. ಸೊ ಸಖತ್ತಾಗಿದೆ. ಆ್ಯಂಡ್ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಈ ಥರ ವೋಲ್ವೋ ಬಸ್ಸಲ್ಲಿ ಜರ್ನಿ ಮಾಡಿ. ಸೊ ಯಾರ್ಯಾರು ಜರ್ನಿ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ಬಸ್ಗೆ ಡೀಸೆಲ್ ಹಾಕ್ತಾಯಿದ್ರು, ಎಷ್ಟಾಯಿತು ಅಂತ ನೋಡಿದ್ರೆ 33,051, 363 ಲೀಟ್ರು ಗುರು. ಏನು ಸುಮ್ಮನೆನಾ? ಆಮೇಲೆ ಈ ಬಸ್ಸಲ್ಲಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೆ, ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೆ ಹೆಂಗಿರುತ್ತೆ ಅಂತ. ಒಳ್ಳೆ ಕಾರ್ ಓಡಿಸ್ದಂಗೆ ಓಡಿಸ್ತಾಯಿದ್ರು ಅವ್ರು. ಅದನ್ನು ಹೇಳಿದರು 110 ಆರಾಮಾಗಿ ಕ್ರೂಸ್ ಮಾಡ್ತಾವ್ರೆ, ಏನು ಎಫರ್ಟ್ ಇಲ್ಲ, ಎಫರ್ಟ್ಲೆಸ್ ಡ್ರೈವು. ಈ ಥರ ಬಸ್ಗಳು ಓಡಿಸೋದು ಒಂದು ಖುಷಿ ವಿಚಾರ. ಬಟ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ತುಂಬ ಕಾಸ್ಟ್ ಜಾಸ್ತಿ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಎಂಜಾಯ್ ಮಾಡಿದೆ. ಈ ಲಾಗ್ ಚೆನ್ನಾಗಿತ್ತು ಅಂದ್ಕೊತೀನಿ. ಜೈ ಕರ್ನಾಟಕ, ಲವ್ ಯು ಗೈಸ್.